ಅಧಿಕಾರಿಗಳ ನಿರ್ಲಕ್ಷ್ಯ. ಹಿಂದೂ ಮುಸ್ಲಿಂ ಗಲಾಟೆ ಆದರೆ ನೇರ ಹೊಣೆ ತಾಲೂಕು ಆಡಳಿತವೇ ಕಾರಣ. ಬೇರಿಯ ನಟರಾಜ್ ಎಚ್ಚರಿಕೆ. ಹೌದು, ಬೇರಿಯ ಗ್ರಾಮದಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳು ಶಾಂತಿಯುತವಾಗಿ ಸೋದರ ಮನೋಭಾವದಿಂದ ಜೀವನ ನಡೆಸುತ್ತಿದ್ದೇವೆ. ಬೇರಿಯ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವ ಜಾಮಿಯಾ ಮಸೀದಿ ಪಕ್ಕದಲ್ಲಿ ಇರುವಂತಹ ನಟರಾಜ್ ಸನ್ ಆಫ್ ಲೇಟ್ ಸುಬ್ಬೇಗೌಡ ಎಂಬುವರ ಸ್ವತ್ತಿನ ಪ್ರಕಾರ ನಿವೇಶನ 167.23 ಚದುರ ಮೀಟರ್ ಇದೆ. ಕಳೆದ 3 ದಿನಗಳಿಂದ ಈ ನಿವೇಶನಕ್ಕೆ ಹೊಂದಿಕೊಂಡಂತೆ ರಸ್ತೆ ಮಾಡಲಾಗಿದ್ದು ಭಾರೀ ಗೊಂದಲ ಸೃಷ್ಟಿಯಾಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೀಲಿಸಿ ನ್ಯಾಯ ಒದಗಿಸಬೇಕೆಂದು ಪಿಡಿಒ ಅವರಿಗೆ ಮನವಿ ಸಲ್ಲಿಸಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿರುವುದು ಗಲಾಟೆಗೆ ಅವಕಾಶ ಮಾಡಿಕೊಟ್ಟಂತಾಗಿದೆ. ಮುಂದಿನ ದಿನಗಳಲ್ಲಿ ನಮಗೆ ಸರಿಯಾದ ನ್ಯಾಯ ದೊರಕಿಸದೇ ಇದ್ದರೆ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಮಾಡುವುದಾಗಿ ನಟರಾಜ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಸಂಬಂಧ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಮಸ್ಕಾರ. ದಿನಾಂಕ 1/4/2026 ಒಂದು ನಮ್ಮ ಜಾಗದ ಮೂಲ ರೆಕಾರ್ಡ್ ಪಕ್ಕ ಇದೆ. ಈ ಜಾಗ ಬಂದ ನಿವೇಶನದಲ್ಲಿ ಕೆಲವು ಮುಸ್ಲಿಂ ಜನಾಂಗದ ಕೆಲವು ವ್ಯಕ್ತಿಗಳು ದೌರ್ಜನ್ಯ ನನ್ನ ಮೇಲೆ ದೌರ್ಜನ್ಯ ಮಾಡಿ ಕೆಲಸ ಮಾಡಕ್ಕೆ ಬಂದರು. ಆಗ ನಂದಪ್ಪ ಜಾಗ ನೀವು ಯಾಕೆ ಬರ್ತೀರ ಅಂತ ಹೇಳಿ ಗಲಾಟೆಗೆ ಘರ್ಷಣೆಗೆ ಆಯಿತು. ಆದ ನಂತರ ಪಿ.ಡಿ. ಗಮನಕ್ಕೆ ತಿಳಿಸಿ ನಮ್ಮ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿದ್ವಿ. ಅದೇ ರೀತಿ ಮುಸ್ಲಿಂ ಜನಾಂಗದ ಯಾವ್ದಾರು ಇದ್ರೆ ದಾಖಲೆಗಳು ಮಸೀದಿ ಸಂಬಂಧಪಟ್ಟ ದಾಖಲೆ ಕೊಡಿ ಅಂತ ಇವರಿಗೆ ಪಿ.ಡಿ.ಗೆ ಹೇಳಿದ್ರು. ಆದರೂ ಪಿ.ಡಿ. ಏನು ಮಾಡಿದ್ದಾರೆ, ನನ್ನ ದಾಖಲಾತಿ ಇಸ್ಕೊಂಡ ನಂತರ ಇಲ್ಲಿ ಗಲಾಟೆ ನಡೀತಿದ್ರು ಕೂಡ ಫೋನ್ ಮೂಲಕ ಕೇಳಿ ಬನ್ನಿ ಅಂತ ಕೂಡ ಬರಲಿಲ್ಲ. ಇದಕ್ಕೆ ಮೂಲ ಕಾರಣ ಪಿ.ಡಿ. ಕೆಲವು ಅಧಿಕಾರಿಗಳೇ ಆಗ್ತಾರೆ. ಅಧಿಕಾರಿಗಳು ಬಂದು ಇದಕ್ಕೆ ಸಮಂಜಸನ ಅಳತೆ ಮಾಡಿ ಕೊಟ್ಟಿದ್ರೆ ಯಾವುದೇ ಈ ತರ ಘಟನೆಗಳು ನಡೀತಿರ್ಲಿಲ್ಲ. ಅದು ಇದು ಏನಾಗಿದೆ ಅಂತ ಕಾಮಗಾರಿ ಮಾಡೋದಕ್ಕೆ ಇವರು ಎಮ್.ಎಲ್.ಎ ಗ್ರಾಂಟ್ ಹಾಕೊಟ್ಟಿದ್ದೀನಿ ಅಂತ ಮುಸ್ಲಿಂ ಕಮಿಟಿಯವರು ಹೇಳ್ತಾ ಇದ್ದಾರೆ. ಈ ಗಲ್ಲಿಗೆಲ್ಲ ಓಣಿಗೆಲ್ಲ ಗ್ರಾಂಟ್ ಹಾಕಕ್ಕೆ ಸಾಧ್ಯನಾ? ಇದಕ್ಕೆ ಎಮ್.ಎಲ್.ಎ ಕೂಡ ಕಾರಣ ಆಗ್ತಾರೆ ಗಲಾಟೆಗೆ. ದಯವಿಟ್ಟು ಇದ ಮುಸ್ಲಿಂ ಜನಾಂಗಕ್ಕೂ ನನಗೂ ಯಾವುದೇ ತರ ವೈಮನಸ್ಸಾಗಲಿ ಅಥವಾ ಗಲಾಟೆ ಆಗಲಿ ಇದುವರೆಗೂ ನನ್ನ ಯಾವುದು ನಡ್ಕೊಂಬಂದಿಲ್ಲ. ಅವರು ನಾವು ಅಣ್ಣ ತಮ್ಮನಿಗೆ ಅಕ್ಕ ತಂಗಿಗೆ ನಾವು ಬಾಳ್ಮೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಹೊರಗಡೆ ಮನೆಯಲ್ಲೂ ಕೂಡ ಅಕ್ಕಪಕ್ಕ ಮುಸ್ಲಿಂ ಜನಾಂಗದ ಜೊತೆ ನಾನು ಮನೆ ವಾಸ ಇದ್ದೇನೆ. ಅಲ್ಲೂ ಕೂಡ ನಾವು ಅಕ್ಕ ತಂಗಿರಂಗೆ ಅಣ್ಣ ತಮ್ಮನಿಗೆ ಬಾಳ್ಮೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಕೆಲವು ವ್ಯಕ್ತಿಗಳಿಂದ ದುಷ್ಕರ್ಮಗಳಿಂದ ಈ ತರ ಯಥಾಚಾರ ನಡೀತಾ ಇದೆ. ದಯವಿಟ್ಟು ಈ ರೀತಿ ಮಾಡೋದನ್ನ ತಪ್ಪಿಸಿ. ಮತ್ತೆ ಇದು ಈಗ ಹಿಂದೆ ಮುಸ್ಲಿಂ ಕಮಿಟಿ ಜಾಗ ಅಂತ ಹೇಳ್ತಾ ಇರೋ, ಈಗ ಇವರೇನು ಕೆಲವು ವ್ಯಕ್ತಿಗಳು ಸರ್ಕಾರಿ ಓಣಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಓಣಿಗೆ ದಾಖಲೆ ಕೊಟ್ಟು ಬೇರೆ ಗ್ರಾಮದಲ್ಲಿ ಸರ್ಕಾರಿ ಓಣಿ ಮತ್ತೆ ಆರಂಗಿ ನಾಲೆ, ಕಾಲುವೆ ಜಾಗದವು, JB ಜಾಗದವು, ರೋಡು ಮತ್ತೆ ಖರಾಬ್ ಜಾಗದವು ಎಲ್ಲೆಲ್ಲಿ ಅಕ್ರಮವಾಗಿ ಕಟ್ಟಿದ್ದಾರೆ ಅದು ತೆರವುಗೊಳಿಸಿಕೊಟ್ರೆ ಇಡೀ ಗ್ರಾಮಕ್ಕೆ ಒಳ್ಳೇದಾಗುತ್ತೆ. ಅದು ಬಿಟ್ಟು ನನ್ನ ಜಾಗದ ಬಂದು ನೀವು ತೆರವುಗೊಳಿಸಿ ಯಾವ ಇದಕ್ಕೆ ಸಾಧ್ಯ? ಯಾರಾದ್ರೂ ನಮ್ಮ ಪಕ್ಕಾರ ಕಡೆ 9 and 11 ಕಾಪಿ ಮಾಡಿಸ್ಕೊಂಡು ಇದರಲ್ಲಿ ನಾವು ವೈಯಕ್ತಿಕ ದಾರಿ ಬಿಡಕ್ಕೆ ಸಾಧ್ಯನಾ? ಹಂಗೂ ಇವರು ಸಮಂಜಸ ಒಂದು ಕೂತ್ಕೊಂಡು ಮಾತಾಡಿದ್ರೆ ನಾವು ಬಿಡಕ್ಕೆ ರೆಡಿ ಇದ್ದು, ಸಾರ್ವಜನಿಕ ಅನುಕೂಲ ಆದ್ರೆ ನಾವು ಭಾಗಿಯಾಗ್ತೀವಿ. ಅದು ಇಲ್ಲಿ ಕೆಲವು ನನಗೆ ಕೆಟ್ಟದ ಅಪಾದನೆ ಮಾಡಿ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಮಾನಸಿಕ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಕುಟುಂಬದ ಮೇಲೆ ಕೂಡ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ಮ ಮಗಳು ಕಾಲೇಜು ಓದ್ತಾ ಇದ್ರು ಕೂಡ ಪರ್ವೇಜ್ ಅನ್ನೋ ವ್ಯಕ್ತಿ FIR ಮಾಡ್ತಿದ್ದಾನೆ. ಯಾವ ತರ ಈ ನಾವೇನಾದ್ರು ಹೆಣ್ಮಕ್ಳಿಗಾಗ್ಲಿ ಅಥವಾ ಹೆಂಗಸರುಗಳಾಗ್ಲಿ ಬೈದಿದ್ರೆ, ಮುಸ್ಲಿಂ ಸಮಾಜದ ಹೆಣ್ಮಕ್ಳು ಇವ್ರಿಗೆ ಹೆಂಗಸರು ಏನೋ ಮಾತಾಡಿದ್ರೆ ನನ್ನ ಬಗ್ಗೆ ಅವರು ಮಾಡ್ಲಿ. ಇನ್ನು ನಮ್ಮ ಕುಟುಂಬದ ಹೆಣ್ಮಕ್ಳು ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರ ಜಯಮಲವ್ರ ಮೇಲೂ ಕೂಡ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ತರ ಬೇಕು ಅಂತ ಕಿರುಕುಳ ಕೊಟ್ಟಾಗ ನಾವು ಏನ್ ಮಾಡಕ್ ಸಾಧ್ಯ ಹೇಳಿ? ಇದಕ್ಕೆ ನನಗೆ ರಕ್ಷಣೆಯನ್ನ ಕೊಟ್ಟ ಮೇಲೆ ಅಧಿಕಾರಿಗಳು ಬಂದು ಸಮಯ ಕೆಟ್ಟಗಿಲ್ಲ ಅಂತ ಮಾಡಿದ್ರೆ ನಮಗೆ ರಕ್ಷಣೆ ಸಿಗುತ್ತದೆ. ಅಧಿಕಾರಿಗಳು ಸ್ಥಳ ಮಾಜೂರು ಮಾಡಿ ದಾಖಲೆ ಪ್ರಕಾರ ನನಗೆ ಅಳತೆ ಮಾಡಿ ಕೊಟ್ರೆ ಒಳ್ಳೆಯದು. ಅಧಿಕಾರಿ ಬರ್ಲಿ ಅಂತಂದ್ರೆ ನಾನು ಕಚೇರಿ ಮುಂದೆ ಅನಿರ್ದಿಷ್ಟ ಕಾಲ ಉಪವಾಸ ಸತ್ಯಾಗ್ರಹನ ಮಾಡಿ ಮತ್ತೆ ಪ್ರಾಣ ತ್ಯಾಗಕ್ಕೂ ನಾನು ನಡೆಯಿದ್ದೀನಿ. ಮುಂದೆ ದಯವಿಟ್ಟು ಮಾಡಿ ನಮ್ಗೆ ಅನುಕೂಲ ಮಾಡ್ಕೋಬೇಕಂತ ಅಧಿಕಾರಿಗಳ ಮುಖಾಂತರ ಅಧಿಕಾರಿಗಳಿಗೆ ಬೇಳ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ಪರಿಶೀಲನೆ ಮಾಡಿ ಇದರಿಂದ ಮುಸ್ಲಿಂ ಜನಾಂಗ ನಮ್ಗೆ ವೈಮನಸ್ಸಿನ ಬಂದಿ ಗಲಾಟೆ ಕಾಣಕ್ಕೆ ಅವಕಾಶ ಮಾಡಬೇಡಿ. ಈ ರೀತಿ ಅಧಿಕಾರಿ ಬಂದು ಸಹಕರಿಸಬೇಕು ಕೇಳ್ಕೊತಾ ಇದ್ದೀನಿ. ಜನಾಂಗದ ಕೆಲವು ವ್ಯಕ್ತಿಗಳು ನನಗೆ ರೋಲ್ ಕಾಲ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರಿಂದ ರೋಲ್ ಕಾಲ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಥವಾ ಯಾರಿಂದ ನನಗೆ ರೋಲ್ ಕಾಲ್ ಮಾಡಿಸಿ ದುಡ್ಡನ್ನ ನೀಡಿದ್ದಾರೆ, ಯಾವ ತರ ಕೊಟ್ಟಿದ್ದಾರೆ ಅಂತ ನನಗೆ ದಾಖಲೆ ಸಮೇತ ಸಬ್ಮಿಟ್ ಮಾಡ್ಕೊಡಿ. ನಾನು ಬೇಕಾದ್ರೆ ನಾನು ಯಾವ ಇಲ್ಲ ಅನ್ನೋಕೆ ನಾನು ಪ್ರೂಫ್ ಕೊಡ್ತೀನಿ. ನಮಸ್ತೆ, ನನ್ನ ಹೆಸರು ಜಯಮಾಲಾ ನಟರಾಜ್ ಅಂತ. ನಾನು ಮಾಜಿ ಅಧ್ಯಕ್ಷೆ. ಇಲ್ಲಿ ನಮ್ದೇ ದಾಖಲೆಗೆ ಜಗಳ ಆಯ್ತಾ ಇದೆ. ನಮ್ದು RTC EC ಎಲ್ಲ ಇದೆ, ಎಲ್ಲ ಇದೆ. ಅದ್ರ ಪ್ರಕಾರವಾಗಿ ನಾವು ನಮ್ ಜಾಗನ ಬಿಟ್ಕೊಡಲ್ಲ ಅಂತ ಇದೀವಿ ಹೊರತು ಅವ್ರ ಜಾಗ ಇದ್ರೆ ನಾವು ಖಂಡಿತವಾಗಿ ದಾಖಲೆ ತಂದು ತೋರಿಸ್ಲಿ ಮಾಡ್ತೀವಿ. ಅವ್ರು ನಮ್ಮ ಜಾಗದ ಪತ್ರ ಕೇಳಿದ್ರು, ಕೊಟ್ಟಿದೀವಿ. PDO ಅವರು ನಾವು ಗಲಾಟೆ ಘರ್ಷಣೆ ಆದ್ಮೇಲೆ
ಅವ್ರದ್ದು ಪದ ತರ್ಸ್ಕೊಡ್ತೀವಿ ನಿಮ್ದು ಕೊಡಿ ಅಂತ ಕೇಳಿದರೆ ತರ್ಸ್ಕೊಟ್ಟಿದ್ದಾರೆ. ಅವ್ರು ಇದುವರೆಗೂ ಬಂದು ಯಾರು ದಾಖಲೆ ತಂದ್ಕೊಟ್ಟಿಲ್ಲ. ಸುಮ್ನೆ ಊಹಾಪೋಹ ಅದು ಇದು ಹೇಳಿಕೆ ಕೊಡ್ತಾರೆ. ಮನೇಲಿ ಹೆಂಗಸರು ಮಕ್ಕಳನ್ನೆಲ್ಲ ಸೇರಿಸ್ತಾ ಇದ್ದಾರೆ. 40 ವರ್ಷದಿಂದ ನಾವ್ ಇಲ್ಲೇ ಹುಟ್ಟಿ ಬೆಳೆದಿರೋರು. ಯಾವತ್ತು ಯಾರಿಗೂ ತೊಂದ್ರೆ ಆಗಿಲ್ಲ, ಯಾರು ಏನು ಕಚ್ಚಾಡಿಲ್ಲ. ಸುಮ್ನೆ ಒಂದು ಗೋದವ್ರು ನಟರಾಜು ಅಂತಾರೆ. ಯಾವುದೇ ಜಾಗದ ಏನೇನ್ ಹೇಳಿಕೆ ಕೊಟ್ಟಿದಾರ ಅದ್ರದ್ದು ಅವರು ದಾಖಲೆ ಕೊಡ್ಲಿ, ನಟರಾಜ್ ಅವರು ದಾಖಲೆ ಕೊಡ್ತಾರೆ. ಅದನ್ನ ಬಿಟ್ಟು ಸುಮ್ನೆ ಈ ತರ ಹೆಂಗಸರು ಮಕ್ಳ ಮೇಲೆ ಇದ್ರ ಮೇಲೆ ಘರ್ಷಣೆ ಮಾಡೋದಾಗ್ಲಿ, ಪಿಡಿಒ ಬಂದು ಅಳತೆ ಮಾಡಿ ಅವ್ರದ್ದು ಎಲ್ಲಿದೆ ಅವ್ರಿಗೆ ಬಿಡ್ಸ್ಕೊಡ್ಲಿ, ನಮ್ಮದ್ ಬಿಡ್ಸ್ಕೊಡ್ಲಿ. ಸ್ಟಾರ್ಟಿಂಗ್ ಎಲ್ಲ ಇದು ನಮ್ದು ಮಸೀದಿಗೆ ಹೋಗೋದು ನಮ್ ಕಮಿಟಿಯಿಂದ ಅಂತೆಲ್ಲ ಅರ್ಜಿ ಕೊಟ್ಟಿದ್ದಾರೆ ಪಂಚಾಯತಿಗೆ, ನಟರಾಜ್ ದಾಖಲೆ ತಂದು ಕೊಡ್ಲಿ ಅಂತ. ನಟರಾಜ್ ದಾಖಲೆ ತಂದು ಕೊಟ್ಮೇಲೆ ಪಿಡಿಒ ಹೇಳ್ತಾರೆ ಸಮುದಾಯದ ಅವ್ರದ್ದು ತೆಗೆಸ್ಕೊಡಕ್ಕಾಗಲ್ಲ ಅಂತ ಮತ್ತೆ ಉಲ್ಟಾ ಹೇಳ್ತಾರೆ. ಅವ್ರದ್ದೇನಿದೆ ಕೊಡ್ಲಿ. ಸರ್ಕಾರ ಈಗ 2 ದಿವಸದಿಂದ ತಿರ್ಗಾ ಅವರೇ ಬದಲಾಯಿಸಿ ಹೇಳಿಕೆ ಕೊಡ್ತಾ ಇದಾರೆ. ಇದು ಸರ್ಕಾರದ ಹೊಣೆ ಓಕೆ ಇರ್ಲಿ, ಅವ್ರು ಕೊಡ್ಲಿ ಸರ್ಕಾರದ ಅಂತಾನೆ. ಎಲ್ಲಿದೆ ಸರ್ಕಾರದ ಹೊಣೆ ತಕ ಬರ್ಲಿ. ಎಲ್ಲಿ ಸರ್ಕಾರದ ಇದೆ, ಇಷ್ಟೊಂದು ಕಮಿಟಿ ಇದೆ, ನಾವ್ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳೋರೆಲ್ಲ ಎಲ್ಲೆಲ್ಲಿ ಖರಾಬ್ ಇದೆ ಏನೇನಿದೆ ಎಲ್ಲ ತೆಗಿಸ್ಲಿ. ಸಂತೋಷ, 4 ಜನಕ್ಕೆ ಅನುಕೂಲ ಆಗುತ್ತೆ ನಾವು ಬಿಟ್ಕೊಡ್ತೀವಿ. ಅದನ್ನ ಬಿಟ್ಟು 4 ಮನೆ ಅಳತೆಗೆ ಮಾತ್ರ ತೆಗ್ದಿ ನಾವು ಮಸೀದಿಗೆ ದಾರಿ ಮಾಡ್ತೀವಿ, ಕುಡಿಯೋ ಘಟಕಕ್ಕೆ ಮಾಡ್ತೀವಿ, ಮತ್ತೆ ನ್ಯಾಯ ಬೆಳೆ ಅಂಗಡಿ ಮಾಡ್ತೀವಿ ಅಂದ್ರೆ ರಾಜ್ ಬೀದಿ ಇದೆ. ಅದು ಕುರುಬೂರು ಬೀದಿನಲ್ಲಿ ರಾಜ್ ಬೀದಿ ಒಳ್ಳೆ ಇದಿದೆ, ಕಾರ್ಪೊರೇಟ್ ರೋಡ್ ಇದೆ. ಈ ಗಲ್ಲಿ ದಾರಿಗೆ ಯಾಕೆ ಬರ್ಬೇಕು? ಓಣಿಗೆ 3 ಅಡಿ ಓಣಿಗೆ ಯಾಕೆ ಜಗಳ ಆಡ್ಬೇಕು? ಎಲ್ಲಾರಿಗೂ ಹೇಳೋರು ಅವ್ರು ಜಗಳ ಮಾಡ್ತಾರೆ ಇವ್ರು ಜಗಳ ಮಾಡ್ತಾರೆ ಅನ್ನೋರು ಒಂದು ಸ್ವಲ್ಪ ಜನ ಮಾತ್ರ ಅದ್ರಲ್ಲಿ ಮೇನ್ ಆಗಿ ಆರಸ್ತಂಗ್ ಬರ್ತಾ ಇದ್ದಾರೆ. ಅವರು ಏನಿದೆ ಅವ್ರ ವೈಯಕ್ತಿಕ ನಮಗ್ ಗೊತ್ತಿಲ್ಲ. ಸುಮ್ನೆ ವೈಯಕ್ತಿಕವಾಗಿ ಬಂದು ಇಲ್ಲಿ ನಮ್ಮನ್ನ ಜಗಳ ಮಾಡೋದಲ್ಲ. ಅವ್ರ ಪತ್ರ ಇದೆ ತಗೊಬರ್ಲಿ, ಯಾವಾಗ್ಲೂ ನಾವ್ ಯಾವ ಟೈಮಲ್ಲೂ ಬಿಟ್ಕೊಡ್ತೀವಿ. ಅದೇ ಸೌರಯುತವಾಗಿ ಬಂದು ಕೇಳ್ಬೋದಿತ್ತು, ನಾವ್ ಈ ತರ ಮಾಡ್ತೀವಿ ರೋಡ್ನ ನೋಡಿ ನಟರಾಜ್ ಕೂರ್ಸ್ಕೊಂಡು ಮಾತಾಡ್ತೀವಿ ಅಂತ ಕೇಳ್ಬೋದಿತ್ತು. ಕೇಳ್ದೆ ಹೆಂಡತಿ ಮಕ್ಳು ಅವ್ರು ಇವ್ರು ಅಂತ ಬೈಯೋದಲ್ಲ, ಕೂತಾಕ್ಬಿಡ್ತೀನಿ ಅದ್ ಮಾಡ್ತೀನಿ ಅಂತ ಈಗ ಅಧಿಕಾರಿಗಳಾಗ್ಲಿ ಇಷ್ಟೊಂದು ಆಗ್ತಾ ಇದೆ, ನಾವು ಹೇಳ್ತಾ ಇದೀವಿ. ಪಿಡಿಒ ಆಗ್ಲಿ ಅಥವಾ ಇನ್ನೊಂದು ಅಧಿಕಾರಿಗಳು ಯಾರು ಬಂದ್ ನೋಡಿಲ್ಲ. ಇಲ್ಲಿ ಅಧಿಕಾರಿಗಳು ನಾವು ದೂರ್ತಾ ಇಲ್ಲ, ಹೇಳಿಕೆ ಕೊಡ್ತಾ ಇದೀವಿ. ನಾವು ಬಂದು ನಮ್ಗೆ ಪರಿಶೀಲನೆ ಮಾಡ್ಕೊಡಿ, ಊರ್ನ ಘರ್ಷಣೆ ಮಾಡೋದ್ ಬೇಡ, ಅತಿ ಮೀರಿ ಹೋದಾಗ ನ್ಯಾಯ ಕೊಡ್ಸಿ. ನಮ್ಗೆ ಏನಾದ್ರೂ ಆದಾಗ ನಮ್ ಕಡೆ 4 ಜನ ಅವ್ರ ಕಡೆ 4 ಜನ ಹೊಡೆದಾಡಿದಾಗ ಗುಂಪು ಘರ್ಷಣೆ ಆಯ್ತು, ಹಿಂದೂಗಳಿಗೆ ಮುಸ್ಲಿಂಗೆ ಅಂತಾರೆ. ಅದಾಗ್ಬಾರ್ದು. ಅವ್ರು ಯಾರು ಬರ್ತಿಲ್ಲ, ನಟರಾಜ್ ಒಬ್ರೆ ಬರ್ತಾರೆ ಅಂತಾರೆ. ನಟರಾಜ್ ಒಬ್ರೆ ಬಂದ್ರೆ 4 ಜನ ಹೋಗಿ ಜಗಳ ಆಡ್ಬೇಕಾ, ಹೊಡೆದಾಡ್ಬೇಕಾ? ಈಗ ಅವರೇ ನಟರಾಜ್ 4 ಜನ ಕರ್ಕಬರ್ಲಿ ಅಂತ ಹೇಳಿಕೆ ಕೊಟ್ಟಾಗ ಆಗ್ತಾ ಇದೆ. ಇದಾಗ್ಬಾರ್ದು. ಅಧಿಕಾರಿಗಳು ಬಂದು ಅವ್ರಿಗಾಗ್ಲಿ ನಮ್ಗಾಗ್ಲಿ ಎಲ್ಲಿದೆ ಓಣಿ ಇದೆಯೋ ಅಥವಾ ಅವ್ರ ಪತ್ರ ಇದೆ, ಅವ್ರ ಪತ್ರ ತಕರ ಬಿಡಿಸ್ಕೊಡ್ತಾ ಇದೀವಿ ಅಂತಿದಾರ, ಬಿಡಿಸ್ಕೊಡ್ಲಿ. ನಾವ್ ಓಣಿ ಇದ್ರೆ ಅವ್ರು ತಗೊಂಡೋಗ್ಲಿ, ನಮ್ಮ ಜಾಗದಲ್ಲಿ ಕೊಡಕ್ ರೆಡಿ ಇಲ್ಲ. ಯಾಕೆಂದ್ರೆ ಮುಂಚೆನೆ ಕೇಳಿದ್ರೆ ಬಿಟ್ಕೊಡ್ತಿದ್ದು, ಹೊಡ್ದಿ ಬಡ್ದಿ ಹೆಂಗಸ್ರುಗಳ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಮೇಲೆ ನಾವ್ ಬಿಡೋದಕ್ ರೆಡಿ ಇಲ್ಲ. ಇಷ್ಟೇ ನಮ್ಮ ಹೇಳಿಕೆ ಸರ್.